ನಾನು ಒಂಚೂರು ವಿಡಿಯೋ ಮಾಡ್ಕೊತೀನಿ ಯೂಟ್ಯೂಬ್ಗೆ ಹಾಕಕ್ಕೆ. ನಮಸ್ತೆ ಕರುನಾಡು, ನಾನು ನಿಮ್ಮ ಪ್ರಿನ್ಸಸ್ ಕಲ್ಚರ್ ಲೇಖನ ಆರ್. ಈ ವಿಡಿಯೋ ನಿಮ್ಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಇವತ್ತಿನ ವಿಡಿಯೋ ಏನಂದ್ರೆ ಮೃಗಾಲಯದಲ್ಲಿ ಒಂದು ದಿನ. ಇದೇ ಇವತ್ತಿನ ವಿಡಿಯೋ. ನೋಡಿ ಎಷ್ಟು ಜನ ಶಾಲೆ ಮಕ್ಕಳು ಬಂದಿದ್ದಾರೆ. ಅಮ್ಮ ಯಾಕೆ ಅರ್ತಾಕಿದ್ರು ನೋಡಿ. ಸೆಕ್ಯೂರಿಟಿ ಟಿಕೆಟ್ ನ ಚೆಕ್ ಮಾಡಿ ಈ ತರ ಹರಿದು ಕೊಡ್ತಾರೆ. ಎಂಟ್ರೆನ್ಸ್ ನೋಡಿ ಹೀಗಿದೆ. ನೋಡಿ ಪಕ್ಷಿಗಳೆಲ್ಲ ಚಿಲಿ ಪಿಲಿ ಅಂತ ಇದಾವೆ. ವಾವ್, ನೋಡಿ ಗಿಳಿಗಳಿವೆ. ನೋಡಿ ಅದರ ಚಿಲಿ ಪಿಲಿ ಸದ್ದು ಎಷ್ಟು ಹಿಂಪಾಗಿದೆ ಅಲ್ವಾ. ವಾವ್, ನೋಡಿ ಅಲ್ಲೊಂದು ಪಕ್ಷಿ ಹೇಗಿದೆ, ಎಷ್ಟು ಕ್ಯೂಟ್ ಆಗಿದೆ. ಅದ್ಯಾ ಪಕ್ಷಿ ಜೂಮ್ ಮಾಡ, ಜೂಮ್ 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 ಮಾಡಿ, ಜೂಮ್ ಮಾಡಕ್ಕಲ್ಲ. ಆಮೇಲೆ ಅದೆಲ್ಲೂ ಇದು ಮಾಡಲ್ಲ. ವಾವ್, ನೋಡಿ ಕ್ಯೂಟ್ ಆಗಿದೆ. ನೋಡಿ ಮರದ ಮೇಲೆ ಗೂಬೆ ಇದೆ, ಮರದ ಮೇಲೆ ಕೂತಿದೆ. ವಾವ್, ಗಿಳಿಗಳು ನೋಡಿ ಎಷ್ಟು ಚೆನ್ನಾಗಿದೆ. ನೋಡಿ ಇಷ್ಟೊಂದ್ ತರ ಇದೆ. ವಾವ್, ನೋಡಿ ಮರದ ಮೇಲೆಲ್ಲ ಹೇಗ್ ಕೂತಿದೆ ಎಲ್ಲಾ ಗಿಳಿಗಳು. ನೋಡಿ ಅಲ್ಲೆಲ್ಲ ಹೇಗ್ ಕೂತಿದಾವೆ, ನೀವೇ ನೋಡ್ತಾ ಇದ್ದೀರಲ್ಲ. ಅದ್ರ ನೋಡಿ, ವಾವ್, ನೋಡಿ ಸ್ಯಾರಸ್ ಕ್ರೈನ್ ಇದು. ನೋಡಿ ಒಂದೇ ಕಾಲಲ್ಲಿ ನಿಂತಿದೆ. ಹೌದಾ? ಇಲ್ಲ ಮತ್ತೆ ನೋಡಿ ಇದಕ್ಕೆ ಒಂದೇ ಕಾಲಿರೋದು. ವಾವ್, ನೋಡಿ ವೈಟ್ ಪಿಕಾಕ್ಸ್ ಎಷ್ಟು ಚೆನ್ನಾಗಿದೆ. ಎರಡು ವೈಟ್ ಪಿಕಾಕ್ಸ್ ಇದೆ. ನೋಡಿ ಇದು ರೆಕ್ಕೆ ಬಿಚ್ಚಿದ್ರೆ ಯಾವ ತರ ಕಾಣುತ್ತೆ ಅಂತ ಬೋರ್ಡಲ್ಲಿ ಹಾಕಿದ್ದಾರೆ. ನೋಡಿ ಅಲ್ಲೊಂದು ಪಿಕಾಕ್ ಮಲಗಿದೆ, ಇನ್ನೊಂದು ಪಿಕಾಕ್ ಎದ್ದಿದೆ. ನಮ್ಮ ಅಕ್ಕ ಹೇಳ್ತಾ ಇದ್ದಾಳೆ ಎದೆ ನಾವು ವಿಡಿಯೋ ಮಾಡ್ತಾ ಇದೀವಿ ಅಂತ. ನೋಡಿ ಇದು ಇಂಡಿಯನ್ ಬ್ಲೂ ಪಿಕಾಕ್. ಬನ್ನಿ ಈಗ ಮುಂದೆ ಹೋಗೋಣ. ನೋಡಿ ಅದು ಅಲ್ಲಿ ಕೂತಿದೆ ಮರದ ಮೇಲೆ, ಅಲ್ಲ ಒಂದೇ ಇದೆ. ಇದು ಬಕ ಪಕ್ಷಿ, ಅಲ್ಲೊಂದು ಕೂತಿದೆ, ಇಲ್ಲೊಂದು ಕೂತಿದೆ. ಇದು 110ರಿಂದ 120 ಸೆಂಟಿಮೀಟರ್ ಇದೆ. ನೋಡಿ ಡೋಂಟ್ ಫೀಡ್ ಅನಿಮಲ್ಸ್, ಪ್ರಾಣಿಗಳಿಗೆ ತಿನ್ನಿಸಬೇಡಿ ಅಂತ ಬೋರ್ಡ್ ಹಾಕಿದ್ದಾರೆ. ನೋಡಿ ಇದು ಬಿಳಿ ಗರುಡ, ಅಲ್ಲೇ ಕೂತಿದೆ. 3 ಇದಾವೆ ಬಿಳಿ ಗರುಡ. ನಾವು ಮುಂದೆ ಹೋಗ್ತೀವಿ, ನಾವು ಇದನ್ನೇ ಬಿಟ್ಟಿದ್ದೀವಿ.
ವಾವ್, ನೋಡಿ ಬುಕ್ಸ್ ಟೈಪ್ ಇದೆ. ಕಲೀಜ್ ಫೆಸೆಂಟ್ ಅಂತ ಈ ಪಕ್ಷಿ ಹೆಸರು. ಬನ್ನಿ ಹಾಗಾದ್ರೆ ಈ ಪಕ್ಷಿನ ರಿಯಲ್ ಆಗಿ ನೋಡೋಣ. ಹಾಗಾದ್ರೆ ಬನ್ನಿ ಈ ಪಕ್ಷಿನ ಈಗ ರಿಯಲ್ ಆಗಿ ನೋಡೋಣ. ನೋಡಿ ಅಲ್ಲಿದೆ, ಒಂದಿದೆ ಅಲ್ಲಿ ನೋಡಿ. ನೋಡಿ ಅಲ್ಲಿ, ವಾವ್. ನೋಡಿ ಇದು ಕೂಡ ಬುಕ್ ತರ ಇದೆ. ಈ ಪಕ್ಷಿ ಹೆಸರು ಸಿಲ್ವರ್ ಫೆಸೆಂಟ್ ಅಂತ. ನೋಡಿ ಇಲ್ಲೇ ಇದೆ, ಹತ್ರದಲ್ಲೇ ಇದೆ, ನೀಟಾಗಿ ನೋಡಿ. ವಾವ್, ಏನ್ ಸೂಪರ್ ಆಗಿದೆ ಅಲ್ವಾ? ಬನ್ನಿ ಹಾಗಾದ್ರೆ ಮುಂದೆ ಹೋಗೋಣ. ಗೋಲ್ಡನ್ ಫೆಸೆಂಟ್ ಪಕ್ಷಿ ನೋಡಿ, ಅಲ್ಲಿ 1 2 3 4 5 ಜಾಸ್ತಿ ಇದಾವೆ. ನೋಡಿ ಏನಾದ್ರೂ ಗೂಡಿದೆ ಹೇಳೋಣ. ನೋಡಿ ಅಲ್ಲಿ ಅವುಗಳ ಗೂಡು ಇದೆ. ನೋಡಿ ಇದು ಗಿಡುಗ. ನೋಡಿ ಅಲ್ಲಿದೆ, ಅಯ್ಯೋ ಇಲ್ಲಿ ಕೂತಿದ್ದ ದಾರಾಯ್ತು. ನೋಡಿ ಅಲ್ಲಿದೆ, 1 2 ಇದೆ. ಇಡುಗ ಅಂದ್ರೇನು? ಇದು ಒಂಥರ ಈಗಲ್ ತರ ಇದೆ ಅಲ್ವಾ? ಗೋಲ್ಡನ್ ಫೆಸೆಂಟ್ ಅಲ್ಲಿದೆ ನೋಡಿ, 1 2. ವಾವ್, ಎಷ್ಟು ಚೆನ್ನಾಗಿದೆ ಅಲ್ವಾ? ನೋಡಿ ಅಲ್ಲಿದೆಯಲ್ಲ, ಅದೇ ಅದ್ರ ಗೂಡು. ನೋಡಿ ಅಲ್ಲೊಂದಿರಂಗಿದೆ. ಓ, ಇದೇ ಬೇರೆ ಪಕ್ಷಿ. ನೋಡಿ ಈ ಚಿತ್ರದಲ್ಲಿ ಕೊಟ್ಟಿದ್ರಲ್ಲ, ಆ ಪಕ್ಷಿ ಇದು. ಇದು ಫೀಮೇಲ್, ಅದು ಮೇಲು, ಇದು ಫೀಮೇಲ್ ಹೇಳೋಣ. ಅದು ಮೇಲ್, ಇದು ಫೀಮೇಲ್. ಅದು ಮೇಲ್ ಗೋಲ್ಡನ್ ಫೆಸೆಂಟ್, ಇದು ಫೀಮೇಲ್ ಗೋಲ್ಡನ್ ಫೆಸೆಂಟ್. ಇದು ಬೂದು ಕಾಡುಕೋಳಿ. ನೋಡಿ ವಾವ್, ಇಲ್ಲೇ ಇದೆ. 1 2 ಇದೆ. ನೋಡಿ ಅದೇ ಅದ್ರ ಗೂಡು ಅಲ್ಲಿದೆಯಲ್ಲ. ನೋಡಿ ಇದು ಕಾಕ್, ಕೆಂಪು ಕಾಡುಕೋಳಿ ಇದು. ಇದು ರೈನ್ಬೋ ಲಾರಿಕಿಟ್. ನೋಡಿ ಅಲ್ಲೇ ಇದೆ, 3 ಇದೆ. ಅಲ್ಲಿ ಕಾಣ್ತಾ ಇದೆಯಲ್ಲ, ಅದೇ ಅವುಗಳ ಗೂಡು. ನೋಡಿ ಇದು ಮಿಲಿಟರಿ ಮೆಕಾಕ್. ನೋಡಿ ಇಲ್ಲಿದೆ, ಅಲ್ಲಿಲ್ಲ, ಇಲ್ಲಿದೆ. ನೋಡಿ ಇಷ್ಟು ಡೋಂಟ್ ಕ್ರಾಸ್ ಕ್ಯಾಟ್ ಅಂತ ಕೊಟ್ಟಿದ್ದಾರೆ. ನೋಡಿ ಇದು ಸಲ್ಫರ್ ಕ್ರಿಸ್ಟೆಡ್ ಕಕಾಟು. ನೋಡಿ ಅಲ್ಲೇ ಇದೆ. ನೋಡಿ ನೀಟಾಗಿ ನೋಡಿ. ವಾವ್, 2 ಇದೆ ಅದ್ರ ಪಕ್ಕ. ನೋಡಿ ಹೇಗ್ ಸೌಂಡ್ ಮಾಡ್ತಿದ್ದಾವೆ. ನೋಡಿ ಇದು ನೀಲಿ ಹಳದಿ ಮೊಕ್ಕ. ನೋಡಿ 1 2 3 ಇದೆ, 5 ಇದೆ. ನೋಡಿ ಇದು ಕೆಂಪು ಹಸಿರು ಮೆಕ್ಕ. ನೋಡಿ ಎಲ್ಲಿದೆ, 2 ಇದೆ, 3 ಇದೆ. ನೋಡಿ ಇದು ಎಕ್ಲೆಕ್ರೆಸ್ಟ್ ಗಿಳಿ, ಅಲ್ಲಿದೆ ನೋಡಿ.
4 6 ನೋಡಿ ಇದು ಸ್ಕ್ಯಾಲ್ಲೆಟ್ ಮಕ. ನೋಡಿ ಇದು ಕೂಡ ಬುಕ್ ತರ ಇದೆ. ನೋಡಿ ಅಲ್ಲಿದೆಯಲ್ಲ ಅದೇ ಆ ಪಕ್ಷಿ. ನೋಡಿ ಅಲ್ಲಿದೆ ಮೇಲೆ, ಅದೇ ಅದೇ ಅದು ನೋಡಿ. ಯಪ್ಪ ನೋಡಿ ಅದಕ್ಕೆ ಎಷ್ಟು ಉದ್ದ ರೆಕ್ಕೆ ಇದೆ. ಇದು ರೆಡ್ ಬಿಲ್ ಟೌಕನ್. ನೋಡಿ ಅಲ್ಲೇ ಇದೆ, 2 ಇದೆ. ಬನ್ನಿ ಮುಂದೆ ಹೋಗೋಣ. ನೋಡಿ ಇದು ಸ್ಕ್ಯಾರ್ಲೆಟ್ ಮೆಕಾ. ಎಲ್ಲಿದೆ? ಅಲ್ಲಿದೆ, ಅಲ್ಲಿ 2 ಕೂತಿದೆ ಅಲ್ಲ. ಮಾತಾಡ್ತಿದ್ದೇವೆ ಅನ್ಸುತ್ತೆ ಇಬ್ರಿಬ್ರು. ನೋಡಿ ಇದು ಅವಿಂಗ್ ಸ್ಟೋನ್ ಸ್ಟ್ರಿಕ್ಯಾರೋ. ನೋಡಿ ಅಲ್ಲೇ ಇದೆ, ಅಲ್ಲಿ ಒಂದೇ ಇದೆ. ಅಕ್ಕ ಚೀತ ನೋಡಿ ನಂಗೆ ಟೈಗರ್ ತರ ಕಾಣ್ತಾ ಇದೆ. ಟೈಗರೇ ಇರ್ಬೇಕು. ಕಾಣಿಸ್ಲೇ ಇಲ್ಲ ಕಣಮ್ಮ. ಅಮ್ಮ ಟೈಗರೇ ಕಣಮ್ಮ. ನೋಡಿ ಈಗ ನೋಡಿ ಟೈಗರ್ ಹತ್ತಕ್ ತಿರ್ಗಿದೆ. ಆ ಟೈಗರೇ ನಮ್ಮಮ್ಮ ಇತ್ತಗೊಂಚೂರು ಮಗ. ನೋಡಿ ಇದು ಹಾಕಿಸ್ತಾ ಇದೆ. ಪಾಪ ಹೊಟ್ಟೆ ಸಿಗ್ತಾ ಇದೆಯೇನೋ. ಪ್ರಾಣಿಗಳು ಬೇಟೆಯಾಡಿ ಎಷ್ಟೋ ದಿವಸ ಆಗಿತ್ತೇನೋ ಪಾಪ ಅಲ್ವಾ. ಬನ್ನಿ, ಕಾಣ್ತಾ ಇದೆಯಾ ನಿಮ್ಗೆ? ಹೇಳೋಣ ನೋಡಿ, ಮರನೇ ತಿಂದಾಕ್ತಿರೋ ತರ ಇದೆ ಇದು. ವಾವ್ ನೋಡಿ ನೀರಲ್ಲಿ ಎಷ್ಟು ಚೆನ್ನಾಗಿ ಹರಿತಾ ಇದೆ. ಬಂಡೆ ಕಲ್ ಮೇಲೆ ಹರಿತಾ ಇದೆ. ನೋಡಿ ಸಿಂಹ ಟೈಗರ್ ಮೋಸ್ಟ್ಲಿ ಅದನ್ನ ನೋಡ್ತಾ ಇರ್ಬೇಕು ಅಂತ ನಾನು ಅಂದ್ಕೊಳ್ತೀನಿ. ನೋಡಿ ಟೈಗರ್ ನೋಡಿ ಹಿಂದೆ ತಿರ್ಗಿದೆ, ಅದನ್ನೇ ನೋಡ್ತಾ ಇದೆ ಅಲ್ವಾ. ನೋಡಿ ಇದು ಏಷ್ಯಾಟಿಕ್ ಸಿಂಹ ಎಲ್ಲಿದೆ? ಎಚ್ಚರಿಕೆ, ಮಕ್ಕಳನ್ನ ಕರೆತರುವ ಪೋಷಕರು, ವಿದ್ಯಾರ್ಥಿಗಳನ್ನ ಕರೆತರುವ ಶಿಕ್ಷಕರು, ತಾವು ಕರೆತರುವ ವಿದ್ಯಾರ್ಥಿಗಳು ಅಥವಾ ಮಕ್ಕಳು ಪ್ರಾಣಿ ಮನೆಗಳ ರಕ್ಷಣಾ ಬೇಲಿಗಳನ್ನು ದಾಟದಂತೆ ಎಚ್ಚರ ವಹಿಸಬೇಕು. ನೋಡಿ ಏನ್ ಮಲ್ಕೊಂಡಿದೆ ಪಾಪ. ತುಂಬಾ ಸುಸ್ತಾಗಿದೆಯೇನೋ ಅದಕ್ಕೆ ಮಲ್ಕೊಂಡ್ಬಿಟ್ಟಿದೆ. ನೋಡಿ ಅದ್ರ ಬಾಲ ಅಲ್ಗಾಡಿಸ್ತಾ ಇದೆ, ಅದು ಎಚ್ಚರವಾಗಿದೆ ಅಷ್ಟೇ. ನೋಡಿ ಆಗ ನೋಡಿದ್ವಲ್ಲ ಏಷ್ಯಾಟಿಕ್ ಸಿಂಹ, ಅದ್ರ ತಲೆ ನೋಡಿ, ತಲೆ ತುಂಬಾ ಕೂದ್ಲಿದೆ ಒಳ್ಳೆ. ಯಪ್ಪ ಹೇಗಿದೆ ನೋಡಿ, ಹೇಗಿದೆ ಮುಂಚಿ. ಕಣ್ಣೆಲ್ಲ ನೋಡಿ ಎಷ್ಟು ರೆಡ್ ಇದೆ, ಒಳ್ಳೆ ದೆವ್ವ ತರ. ಎಲ್ಲ ಇದೆ ನೋಡಿ ಅದ್ರ ಬಾಲ ಎಷ್ಟು ಉದ್ದ ಇದೆ. ಯಾಕೆ ಜುಟ್ಟು ಹೇಳ್ತೀಯ? ಯಪ್ಪ ನೋಡಿ ಹೇಗಿದೆ. ನೋಡಿ ಅದ್ರ ಚಿತ್ರ ಇದು. ಆ ಪ್ರಾಣಿ ಈ ತರ ಇರುತ್ತೆ ಅಂತ ಹಾಕಿದರೆ. ಈ ಪ್ರಾಣಿ ಹೆಸರು ರಿಂಗ್ ಟೈಟ್ ಲೆಮೂರ್ ಅಂತ, ಲೆಮೂರ್ ಕ್ಯಾಟ ಅಂತ.
ಅದೇನೋ ತಿಂತಾಯ್ತು ನೋಡು. ನೋಡಿ ಅಲ್ಲಿ ಅದೇನೋ ತಿಂತಾ ಇದೆ. ನೋಡಿ ಇದು ಈ ಝೂನ ಮ್ಯಾಪ್. ಇಷ್ಟು ಅಂದ್ರೆ ಸುತ್ತಬೇಕು ಈಗ ನಾವು. ನೋಡಿ ಸಿಂಹ ಓಡಾಡ್ತಾ ಇದೆ. ನಮ್ಮ ಅಕ್ಕನ ತಾನಾಗಳು ಬಿಟ್ಬಿಡ್ಬೇಕು, ಚೆನ್ನಾಗಿರುತ್ತೆ. ನೋಡಿ ಒಂದಲ್ಲ 2 ಸಿಂಹಗಳಿವೆ. ಇಲ್ಲ ಮತ್ತೆ ನನ್ ಪ್ರಕಾರ ಒಂದು ಸಿಂಹ ಇನ್ನೊಂದು ಸಿಂಹಿಣಿ ಅನ್ಕೊಂತೀನಿ. ಬನ್ನಿ ಮುಂದೆ ಏನಿದೆ ಅಂತ ನೋಡೋಣ. ನೋಡಿ ಇದು ಜುಟ್ಟನ ಕಪ್ಪುಚಿನ್. ಅದೇನಿದೆ? ಶಿಶು ಆರೈಕೆ ಕೊಠಡಿ. ಬನ್ನಿ ಮುಂದೆ ಹೋಗೋಣ. ನೋಡಿ ಇಲ್ಲಿ ಲೇಡೀಸ್ ಟಾಯ್ಲೆಟ್ ಇದೆ. ಚಿರತೆ ನೋಡಿದ್ರೆ ಭಯ ಆಗ್ತಾ ಇದೆ. ನೋಡಿ ಈ ತರ ಎಲ್ಲ ಲಾಕ್ ಇದೆ. ನೋಡಿ ಇಲ್ಲಿ ಲಪೋಡ್ ಕೂತಿದೆ, ಚಿರತೆ ಕೂತಿದೆ. ಕಣ್ಗೆ ಗೊತ್ತಿ ಹಿಡ್ಕೊಂಡಿದ್ಯಾ? ಅದು ಕೂತಿಲ್ವಾ ಅಲ್ಲಿ? ನೋಡಿ ಸೊಳ್ಳೆ ಪತ್ರ ತರ ಹಾಕಿದ್ರಲ್ಲ, ಅಲ್ಲಿದೆ ಚಿರತೆ. ನೋಡಿ ನೋಡಿ ಇನ್ನು ಚೂರು ಟರ್ನ್ ಮಾಡು. ನೋಡಿ ನೋಡಿ ಅಲ್ಲೇ ಇದೆ. ವಾವ್ ನೋಡಿ ಅಲ್ಲಿದೆ. ಯವ್ವಾ ನೋಡಿದ್ರೆ ಭಯ ಆಗ್ತಿದೆ. ನೋಡಿ ಅದು ನಿದ್ದೆ ಮಾಡ್ತಾ ಇದೆ ಅನ್ಸುತ್ತೆ. ನೋಡಿ ಅಲ್ಲೇ ಚಿರತೆ ಇದೆ. ಇನ್ನೇನ್ ಮತ್ತೆ ನೋಡಲ್ಲಿ ಭಾರತೀಯ ಚಿರತೆ. ಭಾರತ ನೋಡಿ ಚಿರತೆ 2 ಕೂತಿದೆ. ನೋಡಿ ನಮ್ಮ ಅಕ್ಕ ಅದು ಕಾಯಿ ಮಾಡ್ತಾ ಇದ್ದಾಳೆ, ಬಿಟ್ರೆ ಅವಳನ್ನ ಬಂದು ತಿನ್ಕೊಂಡ್ಬಿಡುತ್ತೆ. ಯಪ್ಪ ನೋಡಿ ಹೇಗ್ ಕೂತಿದೆ. ಯಪ್ಪ ಒಂದಲ್ಲ 2 ಚಿರತೆ ಕೂತಿದೆ. ನನಗೆ ಭಯ ಆಗುತ್ತೆ. ಬನ್ನಿ ಮುಂದೆ ಹೋಗೋಣ. ಅದು ರಾಯಲ್ ಬೆಂಗಾಲ್ ಟೈಗರ್. ಅದು ನಮ್ಮ ರಾಷ್ಟ್ರೀಯ ಪ್ರಾಣಿ. ಬನ್ನಿ ಹಾಗಾದ್ರೆ ಅದನ್ನ ರಿಯಲ್ ಆಗಿ ನೋಡೋಣ. ನೋಡಿ ಹೇಗ್ ಕೂತಿದೆ, ಭಯ ಆಗ್ತಾ ಇದೆ ನೋಡ್ತಿದ್ರಿ. ಸುಮ್ಮನೆ ಸೈಲೆಂಟ್ ಆಗಿ ಕೂತಿದೀಯಪ್ಪ. ನಾನು ಇದೇ ಫಸ್ಟ್ ಟೈಗರ್ ಹಿಂಗ್ ಸೈಲೆಂಟ್ ಆಗಿ ಕೂತಿರೋದು ನೋಡ್ತಿರೋದು. ನೋಡಿ ಇದು ಕೆಂದಲೆ ಗಿಳಿ. ನೋಡಿ ಇಲ್ಲಿದೆ, ಅವು ಅದರ ಗೂಡು. ಇಲ್ಲ ಹೊಟ್ಟೆ ದೊಡ್ಡದಾಗಿದೆ ನೋಡಿ. ನೋಡಿ ಇಲ್ಲಿ ಗೆಸ್ ಹೂ ಹಯಾಮ್ ಅಂತ ಮಂಕಿ, ಇದು ಚಿಂಪಾಂಜಿ, ಮಂಕಿ ಆತರ ಎಲ್ಲ ಇದೆ. ಅದನ್ನ ನಾವು ಗೆಸ್ ಮಾಡ್ಬೇಕು. ಇಲ್ಲಿ ಚಿಂಪಾಂಜಿ, ಕೋತಿ ಎಲ್ಲ ಇದಾವಲ್ಲ, ಅದ್ರ ಹೆಸರನ್ನ ನಾವು ಕಂಡುಹಿಡಿಬೇಕು. ನೋಡಿ ಅದ್ರ ಕೆಳಗಡೆನೆಲ್ಲ ಕ್ವಶನ್ಸ್ ಕೊಟ್ಟಿದ್ದಾರೆ. ನೋಡಿ ನಮ್ಮ ಅಕ್ಕ ನಾನೇ ಅದು ಅಂತ ಹೇಳ್ತಾ ಇದ್ದಾಳೆ. ನೋಡಿ ಅದು ಚಿಂಪಾಂಜಿ. ನೋಡಿ ಇಲ್ಲಿದೆ ಚಿಂಪಾಂಜಿ ಎಲ್ಲ. ಇದು ಯಾವ್ದೋ ಬೇರೆದು. ನೋಡಿ ಬೋಲ್ಟ್ ಕಾಣ್ತಾ ಇದೆ. ನೋಡಿ ಇದು ಹೇಗಿದೆ. ಬನ್ನಿ ಮುಂದೆ ಹೋಗೋಣ. ಸೊ ಮಂಕಿ, ನಾನೀಗ ಕೆಳಗಡೆ ಹೋಗೋಣ.
ಏ ಮಂಕಿ ಬಾ, ನಾವು ಇಬ್ರು ಟೈಪ್ಸ್ ಆಫ್ ಮಂಕಿ. ಫುಲ್ ಹಾಗೆ ಮುಂದಕ್ಕೆ ಹಿಂಗ ಹಾಕೆ, ನಂತರ ಹಾಕೆ. ಸುಮ್ಮನೆ ಬೇಗ. ಅಯ್ಯೋ ಮನಿ ಕಂಡೈತೆ ನೋಡಿ, ಇದು ಚಿಂಪಾಂಜಿ. ನಮ್ಮ ಅಕ್ಕ ಅಯ್ಯೋ ಮಲ್ಕೊಂಡಿದ್ದೆ, ಎದೆಯಲ್ಲಿ ವಿಡಿಯೋ ಮಾಡ್ತಾ ಇದೀವಿ ಅಂತ ಇದ್ದಾಳೆ. ನೋಡಿ ಹೇಗ್ ಮಲ್ಗಿದೆ ಪಾಪ. ನೋಡಿ ಅದ್ರ ಮಂಚ ನೋಡಿ ಹೇಗಿದೆ, ಬೆಡ್ ನೋಡಿ ಹೇಗಿದೆ. ಮೈಸೂರು ಮೃಗಾಲಯ ಪ್ರಾಣಿಗಳನ್ನ ಆರೈಕೆ ಮಾಡುವ ಆಸೆಯೇ ಹಾಗಾದರೆ ಪ್ರಾಣಿಗಳನ್ನು ದತ್ತು ಪಡೆಯಿರಿ ಅಂತ ಇದೆ. ನಮ್ಮ ಕಸಿಂಹನ್ನ ದತ್ತು ಪಡಿತಾಳೆ. ನಾನು ಹೇಳ್ತೀನಿ ಬಿಡು. ನೋಡಿ, 2 ಸ್ಪೆಷಲ್ಸ್, ಆಮೇಲೆ 2 ಸಬ್ ಸ್ಪೆಷಲ್ಸ್, 2 ಜಾತಿಗಳು, 2 ಉಪಜಾತಿಗಳು. ನೋಡಿ, ಇದು ಮೇಲ್, ಇದು ಹಮಾದ್ರಿಯಾನ್ ಬಬೂನ್ ಅಂತ ಎಲ್ಲೋ ಇದೆ, ನಂಗೆ ಕಾಣಿಸ್ತಿಲ್ಲ. ವಾವ್, ಅಲ್ಲಿದೆ ನೋಡಿ, ಅಲ್ಲಿದೆ ನೋಡಿ, ಕೆಳಗಡೆ ಇದೆ. ನೋಡ್ತಾ ಇದೀರಲ್ಲ ಹೇಗಿದೆ. ಯಪ್ಪ ನೋಡಿ, ಕಾಲು ಹೆಂಗೆ ಕೆರಿತಾ ಇದೆ ಮಣ್ಣಿಗೆ. ಏನೋ ಕೆದಿಕಂತ ತಿಂತೈತೆ. ಬನ್ನಿ ಹಾಗಾದ್ರೆ ಮುಂದೆ ಹೋಗೋಣ. ನೋಡಿ ನೋಡಿ, ಅಲ್ಲಿ ಒಂದಿದೆ, ಅಲ್ಲಿ ನೋಡಿ, ಇಲ್ಲಿ ಒಂದಿದೆ ನೋಡಿ, ಅದು ಏನೋ ತಿಂತಾ ಇದೆ ನೋಡಿ. ಆಗ್ಲೇ ನಾವು ನೋಡಿದ್ವಲ್ಲ ಪಕ್ಷಿಗಳು, ಅದ್ರ ಚಿಲಿಪಿಲಿ ಸದ್ ಇಲಿ ತಕ ಕೇಳಿಸ್ತಾ ಇದೆ. ಏನ್ ನೋಡಿ ಹತ್ತುತ್ತು. ವಾವ್, ನೋಡಿ ಅದ್ರ ಬ್ಯಾಕ್ ಎಷ್ಟು ಕೆಂಪಾಗಿದೆ. ಇವರು ಮೈಸೂರಿನ ರಾಯಭಾರಿಗಳು. ಇದ್ರಲ್ಲಿ ನಮ್ಮ ಅಕ್ಕನು ಕೂಡ ಒಬ್ಳು. ಅಮ್ಮ ಇದ್ರ ಮೇಲೆ ಏನೋ ಐತೆ ನೋಡು. ಹೋಗಿ ಬಿಡ್ತು, ನೋಡಲ್ಲಿ. ನೋಡಿ, ಅದ್ಯಾವ್ದೋ ಬ್ಲಾಕ್ ಆಗಿದೆ. ಚಿಂಪಾಂಜಿ 2 ಕೂತಿದೆ. ಒಂದು ಮರನ ಹತ್ಕೊಂಡಿದೆ, ಇನ್ನೊಂದು ಮರದ ಮೇಲೆ ಕೂತಿದೆ. ಮರದ ಕೊಂಬೆ ಮೇಲೆ ಕೂತಿದೆ. ನೋಡಿ, ಇದು ಗೊರಿಲ್ಲಾ ಪ್ರಾಣಿ ಮನೆಯ ನಿರ್ಮಾಣ, ಇವರಿಂದ ಕೊಡುಗೆ. ನೋಡಿ, ಎದಳ್ತಾ ಇದೆ, ಹೋಗ್ತಾ ಇದೆ ಪ್ರಾಣಿ. ನೋಡಿ ಹೇಗೋಗ್ತಾ ಇದೆ ಗೊರಿಲ್ಲಾ. ನೋಡಿ ಅದ್ರ ನಡೆಯೋ ರೀತಿ ನೋಡಿ ಹೇಗೋಗ್ತಾ ಇದೆ. ಟ್ರಾವೆಲಿಂಗ್ ಮಾಡ್ಕೊಂಡು ಹೋಗ್ತಾ ಇದೆ. ನೋಡಿ, ಅಲ್ಲೇ ನಿಂತ್ಕೊಂಡ್ಬಿಡ್ತು, ಯಾಕೋ. ಮತ್ತೆ ನಡೆಯಕ್ ಸ್ಟಾರ್ಟ್ ಮಾಡ್ತಾ ಇದೆ. ನೋಡಿ, ಅಲ್ಲಿಗೆ ಹೋಗ್ತಾ ಇದೆ ನಡ್ಕೊಂಡು. ಅಲ್ಲಿ ಕೋತಿ ಕೂತಿದೆ. ಕೋತಿ ಹಾಯ್, ಇಲ್ಲಿ ನೋಡು, ಇಲ್ಲಿ ಕೋತಿ ಹಾಯ್. ಮಂಕಿ, ಇಲ್ಲಿ ಮಂಕಿ ಹಾಯ್. ಮಂಗಂತದೆ ಮಂಗ ಬಾಯ್ ನೋಡು. ಹಾಯ್ ಅಯ್ಯೋ, ಹೋಗ ಸಿಗ್ಗಿಲ್ಲ. ನೋಡಿ, ಅಲ್ಲಿ ಹಾರ್ಟ್ ಇದೆ ನೋಡಿ, ಎಷ್ಟು ಚೆನ್ನಾಗಿದೆ. ವಾಕ್ ಮಾಡ್ತಾ ಇದೆ ಅನ್ಸುತ್ತೆ ಅದು. ಎಸ್, ವಾಕ್ ಮಾಡ್ತಾ ಇದೆ ಅದು. ಯಪ್ಪ ನೋಡಿ, ನಮ್ಮನ್ನ ತಿರುಗಿ ನೋಡ್ತಾ ಆಗ್ಲಿ ಹಿಂದೆ. ನೋಡಿ ಪಾಪ ವಾಕ್ ಮಾಡಿ ಕುತ್ಕಂತ ಸುಸ್ತಾಗೈತೇನೋ. ನೋಡಿ, ದೂರ ಇನ್ನೊಂದ್ಸರಿ ಒಳ್ಳೆ ದನ ಇದ್ದಂಗಿದೆ ನೋಡಿ. ಬಾಲ ಅಲ್ಲಾಡಿಸ್ತಾ ಇದೆ. ಹೇಗ್ ಮಲಗಿದೆ, ನಂಗೆ ಹಿಪ್ಪೋಪೊಟಮಸ್ ತರ ಕಾಣ್ತಾ ಇದೆ.
ನೋಡಿ 2-3 ಇದೆ, ಒಂದಲ್ಲ ನೋಡಿ. ಅಲ್ಲೊಂದ್ ಬಾಲ ಇದೆ, ಅಲ್ಲೊಂದ್ ಬಾಲ ಇದೆ, ಇನ್ನೊಂದ್ ಬಾಲ ಇದೆ, 3 ಬಾಲ ಇದೆ. 3 ಮನ್ಗಿದಾವೆ ಆ ತರದ್ದು. ಅಲ್ಲಿ ಜೀಬ್ರಾ ಇದೆ, ಕನ್ನಡದಲ್ಲಿ ಅದನ್ನ ಹೆಸರುಗತ್ತೆ ಅಂತ ಅಂತಾರೆ. ಗೊತ್ತೇ ಇರ್ಲಿಲ್ಲ ಪಾಪ. ನೋಡಿ ಯಪ್ಪ ಎಷ್ಟೊಂದು ನಿಂತಿದ್ದಾವೆ. ಇಂಡಿಗೋ ಪೇಂಟ್ಸ್ ಅಲ್ಲಿ ಬರುತ್ತಲ್ಲ ಆ ತರನೇ ಇದೆ, ಸೇಮ್. ಯಾಕೆ ನಮ್ಗೆ ರೋಡ್ ಕ್ರಾಸ್ ಮಾಡಕ್ಕೆ ಅಂತ ಲೈನ್ಸ್ ಹಾಕಿರ್ತಾರಲ್ಲ, ಅದು ಜೀಬ್ರಾ ಮೈ ಮೇಲಿರೋ ಜೀಬ್ರಾ ಲೈನ್ಸ್. ನೋಡಿ ಅಲ್ಲಿ ಏನೋ ಕೂತಿದೆ, ಅದೇನು ಅಂತ ನಂಗೆ ಗೊತ್ತಿಲ್ಲ. ನೋಡಿ ನೋಡಿ ಇದು ಹಗ್ಗ ಕಟ್ಟಿದ್ದಾರೆ, ಅದ್ರ ಮೇಲೆ ನೆಡ್ಕೊಂಡು ಹೋಗ್ತಾ ಇದೆ. ನೋಡಿ ಕೆಳಗಡೆ ಬಂತು ಬ್ಲಾಕ್ ಇದೆ. ನೋಡಿ ಮಲ್ಕಂಡ್ರಂಗಿದೆ. ನೋಡಿ ಈಗ ಹೆದಳ್ತು ಹೋಗ್ತಾ ಇದೆ. ಚಿಂಪಾಂಜಿ, ಇದು ಚಿಂಪಾಂಜಿ. ನೋಡಿ ನೋಡಿ ಹೇಗ್ ಹೋಗ್ತಾ ಇದೆ, ಮನುಷ್ಯರ ತರನೇ ನಡ್ತಾ ಇದೆ. ಯಸ್, ಇದು ಚಿಂಪಾಂಜಿನೇ. ನೋಡಿ ಅದ್ ಕೂತಿದೆ, ಕೆಂಚಕ್ಕಿದೆ. ನೋಡಿ ಇಲ್ಲಿದೆಯಲ್ಲ, ಇದೆ ಅದು ಚಿಂಪಾಂಜಿ ತರನೇ ಇದೆ, ಆದ್ರೆ ಕೆಂಚಕ್ಕಿದೆ. ಇದೆ ಅದು. ನೋಡಿ ಹೇಳಣ್ಣ, ನೋಡಿ ಅದು ಇದು ಅದ್ರ ಮನೆ ಮೇಲೆ ಕೂತಿದೆ. ನೋಡಿ ಇಲ್ಲಿ ಇದೆಲ್ಲ ಮೆಟ್ಲು ಇರುತ್ತಲ್ಲ ನಮ್ಗೆ, ಆತರ ಏಣಿ ಮಾಡಿದ್ದಾರೆ. ಸ್ನೇಕ್ ನೋಡ್ಬೇಕಲ್ವಾ ನೀನು, ಹೇಳಣ್ಣ. ನೋಡಿ ಇಂಡಿಯನ್ ಗ್ರೇ ವೂಲ್ಫ್, ವೈಲ್ಡ್ ಡಾಗ್, ಕತ್ತೆ ಕಿರುಬ, ಸ್ಲಾಟ್ ಬಿಯರ್ ಎಲ್ಲ ಇದೆ. ನೋಡಿ ಅದ್ರ ಚಿತ್ರ. ಬಿಯರ್ಸ್ ನೋಡಿ ಹೇಗ್ ಓಡಾಡ್ತಾ ಇದೆ. ನೋಡಿ ಅದ್ರ ಮಲ್ಕೊಳಕ್ಕೆ ಬೆಡ್ ಎಲ್ಲ ಇದ್ ಮಾಡಿದ್ದಾರೆ. ನೋಡಿ ಅಲ್ಲೇ ಇದೆ ಗುರ್ಲಿ. ಆಮೇಲೆ ವಾಯ್ಸ್ ಕೊಡ್ತೀನಿ ಮಾಡ್ಕೊ. ನನಗಿದು ನೋಡ್ತಿದ್ರೆ ಕಾಡ ಅನ್ನಿಸ್ತೈತಿ. ನೋಡಿ ಅಲ್ಲಿ ಹೇಗ್ ಹೋಗ್ತಾ ಇದಾವೆ. ನನ್ಗೆ ಇದನ್ನ ನೋಡ್ತಾ ಇದ್ರೆ ಕಾಡು ಅನ್ನಿಸ್ತಾ ಇದೆ ಪ್ರಾಣಿಗಳು ಇರೋದಕ್ಕೆ. ಇದು ಭಾರತೀಯ ಬೂದತೋಳ, ಇದು ಬೂದುತೋಳ, ಇದು ತೋಳ, ಭಾರತೀಯ ಬೂದುತೋಳ ಅಂತಾರೆ ಇದಕ್ಕೆ. ಬನ್ನಿ ಅದ್ರ ಬಗ್ಗೆ ತಿಳ್ಕೊಳ್ಳೋಣ. ನೋಡಿ ಅದ್ರ ಚಾರ್ಟ್ ಇದೆ ಇಲ್ಲಿ. ಅದು ಭಾರತೀಯ ಬೂದುತೋಳ, ಇಂಡಿಯನ್ ಗ್ರೇ ವೂಲ್ಫ್. ಅದು ನೋಡಿ ಅದ್ರ ಬಗ್ಗೆ ಎಲ್ಲ ಇಲ್ಲಿ ಮಾಹಿತಿ ಕೊಟ್ಟಿದ್ದಾರೆ. ಅಲ್ಲಿ 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 ನೋಡು, ಅಲ್ಲಿ ಯಾಕಲ್ಲ ಗೊತ್ತಾಗ್ತಿಲ್ವಾ? ಝೂಮ್ ಹಾಕು, ಝೂಮ್ ಹಾಕು. ಅಲ್ಲೆಲ್ಲ ಕಣಮ್ಮ, ಇಲ್ಲೈತೆ, ಇಲ್ಲಿ 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 ಇಲ್ಲಿ. ನೀನೇ ಇಟ್ಕ ನೀಟಾಗಿ ಹೋಗ್ಬಿಡುತ್ತೆ. ನಾನು ನರಿನಾ? ನೋಡಿ ಇದು ಫಾಕ್ಸ್, ಐನಾ ಇದು. ನೋಡಿ ಅದು ಫೇಸ್ ತೋರಿಸ್ತಾ ಇಲ್ಲ. ಜಲ ತರಂಗಿಣಿ, ಬನ್ನಿ ಹೋಗೋಣ. ಏನು ಕಾಡು ನಾಯಿ. ನೋಡಿ ಬೀಸ್ ಹೇಗಿದೆ, ಎಷ್ಟು ಕ್ಯೂಟ್ ಆಗಿದೆ.
ನೋಡಿ ಸೆವೆನ್ ಏನೋ ಇರೋ ಹಾಗಿದೆ ಜಾಸ್ತಿ. ನೋಡಿ ಹೇಗೆ ಓಡಾಡ್ತಾ ಇದೆ ನೋಡಿ, ಆ ಕಡೆ ಹೋಗ್ತಾ ಇದೆ ಅದು. ನೋಡಿ ಇದು ಕೃಷ್ಣ ಮೃಗ ಹೇಗಿದೆ, ಜಾಸ್ತಿ ಓಡಾಡ್ತಾ ಇದೆ ನೋಡಿ. ಎರಡು ಹೇಗ್ ನಿಂತಿದಾವೆ ಆ ಕಡೆ ಈ ಕಡೆ. ಇನ್ನ ಕೆಲವು ಕೃಷ್ಣ ಮೃಗಗಳು ಏನೋ ತಿಂತಾ ಇದೆ ನೋಡಿ ಅಲ್ಲಿ. ಕಟ್ಟಕ್ಕಿರ್ಬನಂತೆ. ಗಗನ ಇದು ಮೂಷಿಕ ಜಿಂಕೆ ಅಂತ. ನೋಡಿ ಇದು ಮೂಷಿಕ ಜಿಂಕೆ. ಎಸ್, ಹೂಸ್ ಫುಟ್ ಪ್ರಿಂಟ್. ನೋಡಿ ಇಲ್ಲಿ ಕೆಲವು ಪ್ರಾಣಿಗಳ ಫ್ರೂಟ್ ಪ್ರಿಂಟ್ ಅನ್ನ ಕೊಟ್ಟಿದ್ದಾರೆ. ಕೆಳಗಡೆ ಆನ್ಸರ್ಸ್ ಕೂಡ ಇದೆ. ಅಲ್ಲಿ ಬೆಫೆಲೋ ಇದೆ ನೋಡಿ, ಎಷ್ಟು ಉದ್ದ ಕೊಂಬಿದೆ ಅದಕ್ಕೆ. ಅದು ಕಾಡೆಮ್ಮೆ. ಆನೆ ಇದೆ, ಎರಡಿದೆ ಆನೆ. ಅಲ್ಲಿ ಪಕ್ಷಿ ಇದೆ, ಪಾಪ ಆನೆ ಕಾಲ್ತಾ ಓಡಾಡ್ತೈತೆ. ವೈಟ್ ಇದೆ ಪಕ್ಷಿ. ಸುಮ್ ಹಾಕಮ್ಮ, ಇಲ್ಲೈತೆ ಜೂಮ್ ಹಾಕೋ. ಹಾ ನೋಡಿ ನೋಡಿ, ಎರಡು ಪಕ್ಷಿ ಇದೆ. ಅಲ್ಲೊಂದಿದೆ ಇಲ್ಲೊಂದಿದೆ ನೋಡಿ. ನೋಡಿ ಇಲ್ಲೊಂದಿದೆ ನೋಡಿ, ಇಲ್ಲೊಂದಿದೆ. ಇಲ್ಲಿಂದ ಫೇಸ್ ಕಾಣಿಸ್ತಾ ಇದೆಯಾ? ಸ್ಕ್ರೀನ್ ಶಾಟ್ ಹೊಡ್ಕ ಆಮೇಲೆ ಅಷ್ಟೇ. ನೋಡಿ ಆನೆ ಅದ್ರ ಸೊಂಡ್ಲನ್ನ ಹಿಂಗ್ ಮಾಡಿದೆ ನೋಡಿ. ಅಲ್ಲಿ ಮಲಗಿದೆಯಲ್ಲ ಆ ಪ್ರಾಣಿ ಹೆಸರು ಕಾಟಿ ಅಂತ. ನೋಡಿ ಅದ್ರ ಬಗ್ಗೆ ಇನ್ಫಾರ್ಮೇಶನ್ ಎಲ್ಲ ಇಲ್ಲಿದೆ ನೋಡಿ. ಅದ್ರ ಚಿತ್ರನೂ ಕೂಡ ಹಾಕಿದ್ದಾರೆ. ಜುಮಾಡ್ ಅದಲ್ಲ ಇನ್ನೊಂದು ಆ ಕಡೆ. ನೋಡಿ ಎಷ್ಟೊಂದು ಕಾಟಿಗಳಿವೆ. ಅಲ್ಲಿ 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 ಇಲ್ಲಿ ಅಮ್ಮ, ಅಲ್ಲಿದೆ. ಬಾ 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 ಬಾ, ಕಟ್ನೆ ಮೇಲೆ ಹತ್ತು, ಅಲ್ಲಿರುತ್ತೆ ನೋಡಿ. ಅಲ್ಲಿ ನೀಲ್ಗಾಯ್ ಪ್ರಾಣಿ ಇದೆ ನೋಡಿ, ಅದ್ರ ಬಗ್ಗೆ ಮಾಹಿತಿ ಇದ್ರಲ್ಲಿದೆ ನೋಡಿ. 3 ಚಿಂಪಾಂಜಿ ಇದೆ. ಆ ಕಡೆಯಿಂದ ಒಂದು ಕೂತಿತ್ತಲ್ಲ ನೆಲದ ಮೇಲೆ ಯೋಚಿಸ್ಕೊಂಡು, ಇನ್ನೊಂದು ಕೂತಿದೆ ನೆಲದ ಮೇಲೆ. ಒಟ್ಟು 3 ಚಿಂಪಾಂಜಿಗಳಿವೆ. ಬನ್ನಿ ಒಳಗಡೆ ಹೋಗೋಣ. ವಾವ್, ನೋಡಿ ಎಷ್ಟು ಚೆನ್ನಾಗಿ ಪೇಂಟ್ ಮಾಡಿದ್ದಾರೆ. ನೋಡಿ ಲೋಟಸ್ ಎಲ್ಲ ಇದೆ. ನೋಡಿ ಇದು ಸ್ಮಾಲ್ ಇಂಡಿಯನ್ ಸಿವೆಟ್ ಅಂತ. ಎಲ್ಲಿದಮ್ಮ ನೋಡ್ತಾ ಇದ್ದೀರಾ? ನೋಡಿ ಅದಲ್ಲೇ ಕೂತಿದೆ ನೋಡಿ. ಇಲ್ಲಿ ಮರ ಬೆಕ್ಕು ಇದೆ ನೋಡಿ,
ಅದೇ ಮರ ಬೆಕ್ಕು. ಆಗ್ಲೇ ನೋಡಿದ್ವಲ್ಲ, ಅದೇ ಮರ ಬೆಕ್ಕು. ನೋಡಿ ಇಲ್ಲೂ ಇದೆ ನೋಡಿ. ನೋಡಿ ಅದ್ರ ಕಣ್ಣು ನೋಡಿ ಹೇಗಿದೆ, ಲೈಟ್ ಬೆಳಕ್ ಬರುತ್ತಲ್ಲ ಆ ತರ ಇದೆ ಅದ್ರ ಕಣ್ಣು. ನೋಡಿದ್ವಿ, ಇದು ಕಾಡ್ಬೇಕು, ನಾವ್ ಅದನ್ನ ನೋಡಿದ್ವಿ. ಈಗ ಮುಂದಿನ ಪ್ರಾಣಿ ನೋಡೋಣ ಬನ್ನಿ. ಏನ್ ನೋಡಿ ಮುಳ್ಳಂದಿ ಹೇಗಿದೆ, ಅದ್ರ ಮೈ ತುಂಬಾ ಮುಳ್ಳೆ ಇದೆ. ನೋಡಿದ್ರೆ ಮೈಯೆಲ್ಲ ಜುಮ್ ಅನ್ನುತ್ತೆ. ಈಗ ನಾವು ಹೊರಗೆ ಹೋಗ್ತಾ ಇದೀವಿ. ನೋಡಿ ಇದು ಮೀರ್ ಕ್ಯಾಟ್. ಇಲ್ಲ ಇಲ್ವನಮ್ಮ, ನೋಡಿ ಅಲ್ಲೆಲ್ಲ ಎಷ್ಟೊಂದಿದೆ. ವಾವ್, ನೋಡಿ ಎಷ್ಟು ಚೆನ್ನಾಗಿದೆ. ಹಾಯ್ ಮೀರ್ ಕ್ಯಾಟ್, ಹಾಯ್. ನೋಡಿ ಇದು ಮೂಸಿ ಇದ್ದಂಗಿದೆ. ಅಯ್ಯೋ ಪಾಪ, ಅಯ್ಯೋ ನೋಡಿ ಅಲ್ಲಿ. ಇದು ನೋಡಿ ಕಲಿಬೇಕು, ಫೋಟೋ ಪೋಸ್ ನೋಡಿ ಹೇಗ್ ಕೊಡ್ತಾ ಇದೆ. ಅವುಗಳಿಂದ ಸ್ಟೋರೇಜ್ ಆಗುತ್ತಷ್ಟೇ. ನೋಡಿ ಅದು ರೀಸಸ್ ಕೋತಿ. ಇದು ಎಂಟರ್ಪ್ರೈಸಿಂಗ್ ಎಲಿಫೆಂಟ್ಸ್. ನೋಡಿ ಅದ್ರ ಬಗ್ಗೆ ಇನ್ಫಾರ್ಮೇಶನ್ ಕೂಡ ಇದ್ರಲ್ಲಿ ಕೊಟ್ಟಿದ್ದಾರೆ. ಅಮ್ಮ ಇತ್ತಪ್ಪ ನೀಟ ಕಂತೈತೆ. ನೋಡಿ ಇದು ರಾಜರ ಕಾಲದ ಸ್ವಿಚ್ ಪಂಜರ. ಇದು ಇದು ನೋಡಿ ನಾವು ನೆಕ್ಸ್ಟ್ ಗೆಂಡಾಮೃಗ ನೋಡ್ತೀವಿ. ಹಾವುಗಳು, ನೀರು ಕುದುರೆ ಹಾಗೂ ಜಿರಾಫೆ. ನೋಡಿ ಇದು ರೈನೋಸಾರಸ್ ಅಂಡ್ ಗೆಂಡಾಮೃಗ ಅಂತ. ನೋಡಿ ಅಲ್ಲೊಂದಿದೆ ನೋಡಿ ಎಷ್ಟು ದೊಡ್ಡದಾಗಿದೆ ಅದು. ಹಿಂದೆ ನೋಡಿದ್ವಲ್ಲ ಅದು ಮಲಗಿತ್ತು, ಇದು ಎದ್ದಿದೆ. ನೋಡಿ ಇದು ಜಿರಾಫೆ. ನೋಡಿ ಇದು ಜಿಂಕೆ. ಏನ್ ತಿಂತೈತೆ, ಏನೋ ತಿನ್ನೋದು ಕುಡುಕ್ತಾ ಇದೆ. ಯಾಕಮ್ಮ ಬಿಡಿ, ಅದೆಲ್ಲ ಇದೆಯಲ್ಲ ಅದು ಕಡವೆ. ಅದ್ರ ಬಗ್ಗೆ ಮಾಹಿತಿನ ಕೂಡ ಇಲ್ಲಿ ಹಾಕಿದ್ದಾರೆ. ನೋಡಿ ಇಲ್ಲಿ ಅದ್ರ ರೂಟ್ ಕೂಡ ಹಾಕಿದ್ದಾರೆ. ಯಪ್ಪ ನೋಡಿ ಇಷ್ಟೊಂದಿದೆ ಈ ಕಡವೆ. ಇಂಗ್ಲಿಷ್ ಅಲ್ಲಿ ಇದನ್ನ ಸಾಂಬಾರ್ ಅಂತ ಅಂತಾರೆ. ನೋಡಿ ಇದು ರೆಡ್ ನೆಕ್ಡ್ ವಾಲ್ಬಿ. ಒಂದು ಸೊಳ್ಳೆ ಪದ್ರ ತರ ಇದೆಯಲ್ಲ, ಒಂದ್ ಅದ್ರಲ್ಲಿ ಕೂತಿದೆ, ಇನ್ 3 ಹೊರಗಡೆ ಕೂತಿದೆ. ನೋಡಿ ಇಲ್ಲಿ ಎಷ್ಟೊಂದ್ ಸ್ನೇಕ್ಸ್ ಇದೆ. ನೋಡಿ ಇಲ್ಲಿ ಕಾಳಿಂಗ ಸರ್ಪನು ಕೂಡ ಇದೆ. ಬನ್ನಿ ಹಾಗಾದ್ರೆ ಸ್ನೇಕ್ಸ್ ನಾವು ನೋಡೋಣ.
ನೋಡಿ ಇದು ಮರಳು ಹಾವು ನೋಡಿ ಅಲ್ಲಿ ಇದೆಯಲ್ಲ. ಹೇಳೋಣ ಇದು ನೋಡಿ ಇದು ಸಾಮಾನ್ಯ ಜಾತಿಯ ಹಾವು. ಇಲ್ಲೊಂದಿದೆ ಅಲ್ಲೊಂದಿದೆ, ಇಲ್ಲೇ ಜಾಸ್ತಿ ಹಾವಿದೆ. ಮರದ ಮೇಲೆ ಒಂದೇ ಒಂದು ಹಾವಿದೆ, ಇಲ್ಲೂ ಕೂಡ ಇದೆ. ಬಾ ನೋಡಿ ಇದು ಹಾರುವ ಹಾವು. ನೋಡಿ ಅಲ್ಲಿದೆ. ಯಪ್ಪ ಎಷ್ಟು ಉದ್ದ ಇದೆ ಇದು. ನಾಗರ ಹಾವಿದೆ ನೋಡಿ ಇಲ್ಲಿ. ನೋಡಿ ಎಷ್ಟು ಭಯ ಆಗ್ತಾ ಇದೆ. ನೋಡಿ ಕಟ್ಟು ಹಾವು ಇಲ್ಲೇ ಇದೆ. ಈಗ ಹಸಿರು ಹಾವು ಅದು ಎಲ್ಲಿದೆ ಕಂಡಿಡಿರಿ. ಎಲ್ಲ ಇಲ್ವಾ? ಅಲ್ಲೇ ಇದೆ ಎಲ್ಲ. ನೋಡಿ ಅಲ್ಲಿ 2 ಹಸಿರು ಹಾವುಗಳಿವೆ. ನೋಡಿ ಇಲ್ಲಿ ಕಂಚು ಬೆನ್ನಿನ ಹಾವು ಮತ್ತು ಮರದ ಹಾವು ಇದೆ. ಮರದ ಹಾವು ಎಲ್ಲಿದೆ? ಯಸ್, ಮರದ ಹಾವು ಅಲ್ಲಿದೆ. ಕಂಚು ಬೆನ್ನಿನ ಹಾವು ಎಲ್ಲಿದೆ? ಅದು ಇಲ್ಲೇ ಇದೆ ನೋಡಿ. ಬನ್ನಿ ನಾವು ಈಗ ರಾಕ್ ಪೈಥಾನ್ ಅಂದ್ರೆ ಹೆಬ್ಬಾವನ್ನ ನೋಡೋಣ. ನೋಡಿ ಇಲ್ಲಿ ಹೆಬ್ಬಾವು, 2 ಹೆಬ್ಬಾವಿದೆ. ಕುಕ್ರಿ ಹಾವು ಎಲ್ಲಿದೆ ಹುಡುಕಿ? ಯಸ್, ಅದು ಇಲ್ಲಿದೆ. ಇಲ್ಲಿದೆ. ಕೆರೆ ಹಾವು ಎಲ್ಲಿದೆ? ಯಸ್, ಅದು ಅಲ್ಲಿದೆ. ಯಪ್ಪ ಹೇಗಿದೆ ಅದು. ಈಗ ತೋಳ ಹಾವು ನೋಡೋಣ. ತೋಳ ಹಾವು ಎಲ್ಲಿದೆ? ಅಯ್ಯೋ ಅದೆಲ್ಲೂ ಇಲ್ಲ. ಈಗ ನಾವು ಮಲಬಾರ್ ಗುಳಿಮಂಡಲ ಹಾವನ್ನು ನೋಡೋಣ. ಇಲ್ಲಿ ನೋಡಿ ಮಲಬಾರ್ ಗುಳಿಮಂಡಲ ಹಾವು. ಇಲ್ಲೂ ಕೂಡ ಇದೆ, ಅಲ್ಲೂ ಕೂಡ ಇದೆ. ಯಪ್ಪ ನೋಡಿ ಹೇಗಿದೆ. ನೋಡಿ 2 ಇದೆ. ಬಾಮ್ಮ ಸಾಕು. ನಾವೀಗ ನೀರು ಹಾವನ್ನು ನೋಡೋಣ. ನೋಡಿ ಎಲ್ಲಿದೆ ನೀರು ಹಾವು? ನೋಡಿ ಇಲ್ಲೊಂದಿದೆ, ಅಲ್ಲೊಂದಿದೆ, ಇಲ್ಲೊಂದಿದೆ. 4-5 ಹಾವಿದೆ ನೋಡಿ. ಅಲ್ಲೊಂದು ಕೂಡ ಇದೆ, ಆಮೇಲೆ ಇಲ್ಲೂ ಕೂಡ ಇದೆ. ನೋಡಿ ಅದ್ರ ಬಾಲ ಹೇಗಿದೆ. ನೋಡಿ ಅದ್ರ ಬಾಲ ಹೇಗಿದೆ. ನನ್ಗೆ ಈ ಹಾವುಗಳನ್ನ ನೋಡೋದಕ್ಕೆ ತುಂಬಾ ಖುಷಿ ಆಯ್ತು. ಇದು ಕಾಳಿಂಗ ಸರ್ಪ. ಅದೆಲ್ಲಿದೆ ನೋಡಿ? ಅಲ್ಲಿದೆ ನೋಡಿ. ನೋಡಿ ಎಷ್ಟು ಉದ್ದ ಇದೆ ನೋಡಿ. ಚಿತ್ರದಲ್ಲಿದೆಯಲ್ಲ ಅದೇ ಆ ಹಾವು. ಅದು ನೋಡಿ ಅದ್ ಹೇಗ್ ಹೊಡೆದಾಡ್ತಾ ಇದೆ. ನಿಧಾನ ಹೊಡೆದಾಡ್ತಾ ಇದೆ ನೋಡಿ. ನಾಯಿನ ಆಚೆ ಬಿಡ್ತಾ ಇದೆ. ಆಚೆ ಬಿಡ್ತಿದ್ದೆ ಒಳಗೆ ತಗೊಳ್ತಾ ಇದೆ. ತುಂಬಾ ಭಯಂಕರವಾಗಿದೆ ಇದು ನೋಡೋದಕ್ಕೆ. ನೋಡಿ ಎಷ್ಟು ಉದ್ದ ಇದೆ ಇದು. ಅದ್ರ ಬಾಲ ಕೂಡ ಎಷ್ಟು ಉದ್ದ ಇದೆ. ಅದ್ ಕಂಡಿದ್ರು ಎಷ್ಟು. ಯಾವಿನ ಉದ್ದ 118 ಸೆಂಟಿಮೀಟರ್. ನೋಡ ಕಾಳಿಂಗ ಸರ್ಪ ತರನೇ ಇದೆ ನೋಡಿ. ಅಲ್ಲಿ ಯಾವ್ದೋ ಹಾವಿದೆ.
ನೋಡಿ ಬ್ಲಾಕ್ ಇದೆ. ನೋಡಿ ಇದು ಫಾರ್ಸ್ಟನ್ ಕ್ಯಾಟ್ ಸ್ನೇಕ್ ನೋಡಿ ಅದಿದೆಯಲ್ಲ ಡಬ್ಬ ಅದ್ರೊಳಗೆ ಇದೆ. ಅದು ನೋಡಿ ಎಷ್ಟು ಬ್ಲಾಕ್ ಇದೆ, ಸುತ್ತ ಹಾಕೊಂಡಿದೆ ರೌಂಡ್ ಆಗಿ. ಕಟ್ ಮಾಡು. ನೋಡಿ ನಾಗರ ಹಾವು ಅದ್ ಎಲ್ಲಿದೆ? ಅಲ್ಲಿದೆ ನೋಡಿ, ಕತ್ತೆಗೆ ಆಚೆ ಹಾಕಿದೆ. ಅಮ್ಮ ನೋಡಿ ನಾಲ್ಗಿನ ಹೊರಗ್ ಬಿಡ್ತಾ ಇದೆ, ತಗೊಳ್ತಾ ಇದೆ. ಎರಡ್ ಸ್ನೇಕ್ ಇದೆ. ಸ್ಪೆಷಲ್ ನಾಗರ ಹಾವು ನೋಡಿ ಇಲ್ಲಿದೆ. ನೋಡಿ ಒಂದು ಎರಡಿದೆ, ಒಂದು ಮನೆ ಮೇಲಿದೆ, ಮೂರಿದೆ. ನೋಡಿ ಒಂದು ಕತ್ನ ಆಚೆ ಹಾಕಿದೆ. ನೋಡಿ ಇದು ಕೆರೆ ಹಾವು ನೋಡಿ ಹೇಗ್ ಅರಿತಾ ಇದೆ. ಯಪ್ಪ ನೋಡಿ ಎರಡು ಮೂರಿವೆ. ನೋಡಿ ಅದ್ರ ಬಾಲ ಎಷ್ಟು ಉದ್ದ ಇದೆ. ಅದ್ರ ಮುಖ ನೋಡಿ, ಕಣ್ಣು ನೋಡಿ ಯಾವ ತರ ಇದೆ. ನೋಡಿ 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 ಮೇಲ್ ಹೋಗ್ತಾ ಇದೆ. ಹಾ ನೋಡಿ 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 3 ಹಾವಿದೆ ಒಟ್ಟು. ಇದು ರೆಟಿಕ್ಯುಲೇಟೆಡ್ ಹೆಬ್ಬಾವು. ಯಪ್ಪ ನೋಡಿ ಹೇಗಿದೆ ಇಲ್ಲಿ. ಯಪ್ಪ ನೋಡಿ ಇದು ನೀರು ಕುದ್ರೆ ನೋಡಿ ಅಲ್ಲಿ ಹೇಗ್ ತಿಂತ ಇದೆ ಏನೋ ನಮ್ ಅಂತ ನೋಡಿ ಹೇಗೆ ಇದೆ. ನೋಡಿ ಹಿಂದೆ ಕೂಡ ಒಂದಿದೆ, ಒಟ್ಟು 2 ಇದೆ ನೀರ್ ಕುದ್ರೆ. ನೋಡಿ ಇದು ಉಡ, ಇದು ಭಾರತೀಯ ಕಪ್ಪು ಆಮೆ. ನೋಡಿ ನೋಡಿ 2 ಆಮೆ. ನೋಡಿ ಎಷ್ಟೊಂದು ಆಮೆಗಳಿವೆ. ಒಂದು ಆಮೆ ತಮ್ಮ ಮುಖನ ಚಿಪ್ಪಿಂದ ಮುಚ್ಕೊಂಡ್ಬಿಟ್ಟಿದೆ. ಈ ಕೂತಿದೆಯಲ್ಲ ಆಮೆ. ನೋಡಿ ಎಷ್ಟೊಂದು ಆಮೆಗಳಿವೆ. ಪೈಪ್ ಮೇಲೆ ಮಲ್ಕೊಂಡಿದೆ, ಎಷ್ಟು ಉದ್ದ ಇದೆ. ಪಾಪ ನಿದ್ದೆ ಬರ್ತಾ ಇದೆಯೇನೋ ಅದಕ್ಕೆ ಮಲ್ಕೊಂಡಿದೆ. ನೋಡಿ ಇದು ಸ್ಟಾರ್ಟೈಸ್. ನೋಡಿ ಇಲ್ಲೆಲ್ಲ ಇದೆ. ನೋಡಿ 2 ಟಟೈಸ್ ನೋಡಿ ಹೇಗ್ ಮುಚ್ಕೊಂಡಿದೆ. ಅದನ್ನ 2 ಅಲ್ಲ, ಅದು ಒಂದೇ. ಎಷ್ಟು ದಪ್ಪ ಇದೆ ಅದು ಅಲ್ವಾ. ನೋಡಿ ಜಿರಾಫೆ ಹೇಗಿದೆ ನೋಡಿ. 3 ಜಿರಾಫೆ ಇದೆ. 6 ಲಾಸ್ಟಿಗೆ ನಾವು ಜಿರಾಫೆ ನೋಡ್ಬೋದು. ಇಲ್ಲಿಗೆ ಮೃಗಾಲಯದ ಜರ್ನಿ ಮುಗೀತು. ಈ ಮೃಗಾಲಯದ ಜರ್ನಿ ಇಷ್ಟು ಬೇಗ ಮುಗೀತು ಅಂತ ನಂಗೆ ತುಂಬಾ ಬೇಜಾರಾಗ್ತಾ ಇದೆ. ವಿಡಿಯೋ ನಿಮ್ಗೆ ಇಷ್ಟವಾದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಧನ್ಯವಾದಗಳು.
ಎಲ್ಲ ಕಲರ್ನಲ್ಲಿ ಸ್ಟಿಕ್ಕರ್ಸ್ ಅಂಟಿಸಿದ್ದಾರೆ. ಈ ಸ್ಟಿಕ್ಕರ್ ಯಾಕೆ ಹಾಕಿದ್ದಾರೆ ಅಂದರೆ ನಾವು ಒಳಗಡೆ ಹೋದಾಗ ಈ ಬಾಟಲ್ಗಳನ್ನ ಎಲ್ಲೂ ಎಸಬಾರ್ದು ಮತ್ತು ವಾಪಸ್ ತಂದು ಕೊಡಬೇಕು. ಈ ಬಾಟಲ್ಗಳನ್ನ ವಾಪಸ್ ತಂದು ಕೊಟ್ಟಾಗ ಅದನ್ನು ಸ್ಕ್ಯಾನ್ ಮಾಡಿ ನಮ್ಮ ಹತ್ರ ಎಷ್ಟು ಇರ್ತಾರಲ್ಲ ದುಡ್ಡು ಅದನ್ನ ಮತ್ತೆ ವಾಪಸ್ ಕೊಡ್ತಾರೆ.